ಸಿಎಂ ಡಿಕೆಶಿ ಸಂಪುಟದಲ್ಲಿ ಖಾತೆ ಹಂಚಿಕೆಯ ಸರ್ಕಸ್ ಕಂಟಿನ್ಯೂ ಆಗ್ತಾ ಇದೆ. ಪ್ರಮುಖ ಖಾತೆಗಳಿಗಾಗಿ ಸಚಿವರ ಫೈಟ್ ಈಗ ಶುರುವಾಗ್ತಾ ಇದೆ. ನೂತನ ಸರ್ಕಾರಕ್ಕೆ ಸಚಿವರಿಗೆ ಖಾತೆ ಹಂಚಿಕೆಯ ಕಗ್ಗಂಟು ಅಂತೂ ಮುಂದುವರಿತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇಲ್ಲಿ ಪೈಪೋಟಿ ಇದೆ. ಸೊ ರೇಸಲ್ಲಿ ಸಹಜವಾಗಿ ಹಿರಿಯ ನಾಯಕರು ಮುಂಚೂಣಿಯಲ್ಲಿ ಇದ್ದಾರೆ. ಸೊ ಯಾರಿಗೆ ಆ ಸ್ಥಾನ ನೀಡಬೇಕು, ಯಾರಿಗೆ ಕೊಟ್ಟರೆ ಯಾರು ಅಸಮಾಧಾನವನ್ನು ಹೊರಹಾಕ್ತಾರೆ ಅನ್ನೋದು ಒಂದು ಸಹಜವಾಗಿ ತಲೆಯಲ್ಲಿ ಆ ಥಾಟ್ ಇರುತ್ತೆ. ಸೊ ಹಂಗಾಗಿ ಸೂಕ್ತ ವ್ಯಕ್ತಿಗೆ ಆ ಒಂದು ಸ್ಥಾನವನ್ನು ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕಾಗತ್ತೆ. ಸೊ ಅಂಥವ್ರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂತೂ ನಾನಾ ಉತ್ತರಗಳಿದ್ದಾವೆ. ಅಂದರೆ ಆ ರೇಸಲ್ಲಿ ಬೇರೆ ಬೇರೆ ನಾಯಕರು ಇರೋದ್ರಿಂದಾಗಿ ಯಾರಿಗೆ ಕೊಡಬೇಕು ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಅದರ ಬಗ್ಗೆನೇ ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇದೆ. ಸೊ ಈಗ ಸಿಎಂ ಡಿಕೆಶಿ ಸಂಪುಟದಲ್ಲಿ ಖಾತೆ ಹಂಚಿಕೆಯ ಒಂದು ಸರ್ಕಸ್ ಇದೆ. ಪ್ರಮುಖ ಖಾತೆಗಳಿಗಾಗಿ ಸಚಿವರ ಫೈಟ್ ಮುಂದುವರಿತಾ ಇದೆ. ಇಂಥದೇ ಖಾತೆ ಕೊಡಬೇಕು ಅನ್ನುವಂಥ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಸಚಿವರು. ಕೊಟ್ಟಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಧಮಕೆ. ಸೊ ಹಂಗಾಗಿ ಯಾರಿಗೇನು ಕೊಡ್ತಾರೆ, ಯಾವ ಖಾತೆ ಕೊಡ್ತಾರೆ ಅನ್ನುವಂಥ ಕುತೂಹಲ. ಸದ್ಯಕ್ಕೆ ಈಗ 13 ಖಾತೆ ಹಂಚಿಕೆ ಆಗಬೇಕು. ಉಳಿದಿರುವಂಥ 30 ಸಚಿವರಿಗೆ ಅವರಿಗೆ ಯಾವೆಲ್ಲ ಖಾತೆ ಹಂಚಿಕೆ ಆಗುತ್ತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈಗ ಆ 13 ಜನರಿಗೆ ಯಾವೆಲ್ಲ ಖಾತೆಯನ್ನು ಕೊಡಬೇಕು ಅನ್ನುವಂಥ ಕುತೂಹಲ ಇದೆ. ಅದರ ಬಗ್ಗೆ ಬೆಳಗ್ಗೆಯಿಂದ ಅಂತೂ ಚರ್ಚೆ ಆಗ್ತಾನೇ ಇದೆ. ಈಗ ನೂತನ ಸರ್ಕಾರಕ್ಕೆ ಸಚಿವರಿಗೆ ಖಾತೆ ಹಂಚಿಕೆಯ ಕಗ್ಗಂಟು ಮುಂದುವರಿತಾ ಇದೆ. ಸೊ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇಲ್ಲಿ ತೀವ್ರ ಪೈಪೋಟಿ ಇದೆ. ಆ ರೇಸಲ್ಲಿ ಹಿರಿಯ ನಾಯಕರಿದ್ದಾರೆ. ಅವರಿಗೆ ಯಾರಿಗೆ ಆ ಸ್ಥಾನವನ್ನು ಕೊಡಬೇಕು, ಆ ಖಾತೆ ಅವರಿಗೆ ನೀಡಬೇಕು ಅನ್ನುವಂಥ ಕುತೂಹಲ ಇದೆ. ಅದರ ಬಗ್ಗೆನೇ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂತ್ಕೊಂಡು ಬೆಳಗ್ಗೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ, ಯಾರಿಗೆ ಕೊಡಬೇಕು ಅಂತೇಳಿ. ಈಗ ಒಂದು ವೇಳೆ ಕೊಟ್ಟಾದ ನಂತರ ಯಾವುದೇ ರೀತಿ ಅಸಮಾಧಾನ ಹೋರಾಟಗಳು ಆಗಬಾರ್ದು, ಆ ರೀತಿ ಆಗಬೇಕು. ಇಲ್ಲಿಯ ತನಕ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಅಂದ್ಕೊಂಡಂಗೆ. ಇಲ್ಲಿಯ ತನಕ ಎಲ್ಲವೂ ಆಗಿದೆ, ಏನೂ ಸಮಸ್ಯೆ ಇಲ್ಲ. ಬಟ್ ಇನ್ಮೇಲೆ ಸಮಸ್ಯೆ ಆಗಬಾರ್ದು ಅನ್ನೋದು. ಸೊ ಹಂಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇಲ್ಲಿ ಪೈಪೋಟಿ ಇರುವಂಥ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಬೇಕು ಅನ್ನೋದು ಇವರ ಲೆಕ್ಕಾಚಾರ ಇದೆ ಅಂತ, ಹೈಕಮಾಂಡ್ ಲೆಕ್ಕಾಚಾರ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ನಿವಾಸ ಅಂದರೆ ಕಾವೇರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಖಾತೆಯ ಕಗ್ಗಂಟನ್ನು ಬಿಡಿಸಲು ಈಗ ಹರಸಾಹಸ ಪಡ್ತಾ ಇರುವಂಥದ್ದು ಸಿದ್ದು ಹಾಗೂ ಡಿ.ಕೆ. ಸೊ ಪ್ರಮುಖ ಖಾತೆಗಳಿಗಾಗಿ ಹಿರಿಯ ಶಾಸಕರು ಪಟ್ಟಣ ಹಿಡಿತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಖಾತೆಗಳ ಅಂತಿಮ ಲಿಸ್ಟ್ ಹೊರಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಬಂಡಾಯ ಏಳದಂತೆ ಮನವೊಲಿಕೆಗೆ ಸಿಎಂ ಹಾಗೂ ಡಿ.ಕೆ.ಶಿ ಕಡೆಯಿಂದ ಈ ರೀತಿಯ ತಂತ್ರಗಾರಿಕೆ ನಡೀತಾ ಇದೆ. ರಾಜಕಾರಣದಲ್ಲಿ ತಂತ್ರಗಾರಿಕೆ ಇರಲೇಬೇಕು. ಒಂದು ಖಾತೆ ಒಬ್ಬರಿಗೆ ಹಂಚಿಕೆ ಆದ ನಂತರ ಇನ್ನೊಬ್ಬರು ಮಾತನಾಡಬಾರ್ದು, ಆ ರೀತಿ ನೋಡ್ಕೊಳ್ಬೇಕೀಗ. ಈಗ ಸೀನಿಯರ್ ಅಂತ ಬರುತ್ತೆ ಅಥವಾ ಶಾಸಕರ ಆಯ್ಕೆ ಅಂತ ಬಂದಾಗ ಕೆಲವರು 3 ಬಾರಿ ಆಯ್ಕೆ ಆಗಿರ್ತಾರೆ, ಕೆಲವರು 5 ಬಾರಿ ಆಯ್ಕೆ ಆಗಿರ್ತಾರೆ, ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸ್ತಿರ್ತಾರೆ, ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತಾರೆ. ಸೊ ಇವರು ಯಾವ ಮಾನದಂಡದ ಮೇಲೆ ಇಂಥ ಖಾತೆಗಳನ್ನು ಕೊಡ್ತಾರೆ ಅನ್ನೋದು ಕುತೂಹಲ ಇದೆ. ಸೀನಿಯಾರಿಟಿಗೆ ಹೋಗ್ತಾರಾ ಅಥವಾ ಎಕ್ಸ್ಪೀರಿಯನ್ಸ್ಗೆ ಹೋಗ್ತಾರಾ, ಎರಡು ಮ್ಯಾಟ್ರ್ ಆಗತ್ತೆ. ಸೊ ಯಾವುದಕ್ಕೆ ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಸೊ ಹಂಗಾಗಿ ಈ ಒಂದು ಕನ್ಫ್ಯೂಷನ್ ಏನಿದೆಯಲ್ಲ, ನಿನ್ನೆಯಿಂದ ಸಚಿವ ಸಂಪುಟ ಸಭೆಯಲ್ಲಿ 13 ಸಚಿವರು ಪ್ರಮಾಣ ವಚನ ಮಾಡಾಗಿನಿಂದ ಚರ್ಚೆ ಆಗ್ತಾ ಇರುವಂಥದ್ದು ನಿನ್ನೆಯಿಂದ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರಿಗೆಲ್ಲ ಯಾವ ಖಾತೆ ಅನ್ನೋದು ಹೊರಬೀಳುತ್ತೆ ಅನ್ನೋದು, ಆ ವಿಚಾರವಾಗಿ ಈಗಾಗಲೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಚರ್ಚೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಖಾತೆಗಳ ಅಂತಿಮ ಲಿಸ್ಟ್ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಂಡಾಯ ಹೇಳದಂತೆ ಮನವೊಲಿಕೆಗೆ ಪ್ರಯತ್ನ ಆಗ್ತಾ ಇದೆ. ಸೊ ಬಹುಶಃ ಮೊದಲೇ ಅವರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ ಅಂತ ಅನಿಸುತ್ತೆ. ಇಂಥ ಸಚಿವರಿಗೆ ಫೋನ್ ಮಾಡಿ ನಿಮ್ಗೆ ಇಂಥ ಖಾತೆ ಇದೆಯಪ್ಪ, ಮಾತನಾಡಿಗೆ ಹೋಗಬೇಡಿ ಅಂಥೇಳಿ. ಸೊ ಇಂಥ ಖಾತೆಯನ್ನು ಈಗ ಅವರು ಪರ್ಮಿಷನ್ ತೆಗೆದುಕೊಂಡ್ರೆ ಪರ್ಮಿಷನ್ಗೆ ಯಾರೂ ಒಪ್ಪೋದಿಲ್ಲ. ನಿಮಗೆ ಇಂಥ ಖಾತೆಯನ್ನು ಕೊಡ್ತಾ ಇದ್ದೀವಿ, ನಿಮಗೆ ಒಪ್ಪಿಗೆ ಇದೆಯಾ ಇಲ್ಲ ಅಂತೇಳಿ ಆ ರೀತಿ ಆಗೋದಿಲ್ಲ ಇದು. ಸೊ ಅವರ ಪರ್ಮಿಷನ್ ಅಂತೂ ಇಲ್ಲಿ ಬೇಕಾಗಿಲ್ಲ. ಹೈಕಮಾಂಡ್ ಮತ್ತು ಈ ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ಬದ್ಧರಾಗಿರಬೇಕು. ಆದರೆ ಆ ನಿರ್ಧಾರಕ್ಕೆ ನಾವು ಬದ್ಧರಾಗೋದಿಲ್ಲ ಅಂತ ಕೆಲ ಸಚಿವರು ಹೇಳ್ತಾ ಇರುವಂಥದ್ದು. ನಾವು ಏನು ಡಿಮ್ಯಾಂಡ್ ಮಾಡಿದ್ದೀವಿ ಅದೇ ಖಾತೆ ನಮಗೆ ಕೊಡಬೇಕು ಅಂತ, ಇಲ್ಲ ಅಂತ ನಾವು ರಿಸೈನ್ ಮಾಡ್ತೀವಿ ಅಂತ.
ಸೊ ಮುಂದಿನ ಬೆಳವಣಿಗೆ ಏನಾಗುತ್ತೆ, ಖಾತೆ ಹಂಚಿಕೆ ಆದ ಬಳಿಕ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕುತೂಹಲ ಸಹಜವಾಗಿ ಇದೆ. ಸೊ ಹಂಗಾಗಿ ಇಬ್ಬರು ನಾಯಕರು ಸೇರಿ ಸಿದ್ದರಾಮಯ್ಯ ಹಾಗೂ ಈಗ CM DK ಶಿವಕುಮಾರ್ ಇಬ್ಬರು ಸೇರಿ ಈ ರೀತಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ BK ಹರಿಪ್ರಸಾದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಹಂಗಾಗಿ ಮೂವರು ನಾಯಕರು